ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಭಾರತದ ಯಾವ ರಾಜ್ಯವನ್ನು ಹಾರ್ಟ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ, ಅಲ್ಲಿನ ಪ್ರವಾಸಿ ಆಕರ್ಷಣೆಗಳಾದರೂ ಏನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ನಕ್ಷೆ ನಮ್ಮ ಫೇವ್ರೇಟ್. ಅದನ್ನು ಅಚ್ಚುಕಟ್ಟಾಗಿ ಬಿಡಿಸುವ ಕಲೆ ಶಾಲೆಯಿಂದಲೇ ಕಲಿತು ಬಂದಿರುತ್ತೇವೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಭಾರತದ ಒಂದೊಂದು ರಾಜ್ಯಗಳು ತನ್ನದೇ ಆದಂತಹ ವಿಶೇಷತೆ, ಸಂಸ್ಕೃತಿ, ಭಾಷೆ, ಪ್ರಾಮುಖ್ಯತೆಗಳನ್ನು ಹೊಂದಿದೆ. ಹಾಗಾದರೆ ಭಾರತದ ನಕ್ಷೆಯು ಹೃದಯ ಭಾಗದಲ್ಲಿರುವ ರಾಜ್ಯ ಯಾವುದು? ಮತ್ಯಾವುದೂ ಅಲ್ಲ, ಮಧ್ಯಪ್ರದೇಶ. ಮಧ್ಯಪ್ರದೇಶವು ಅತ್ಯಂತ ಸೊಗಸಾದ ರಾಜ್ಯವಾಗಿದೆ. ಇಲ್ಲಿನ ಪ್ರವಾಸಿ ಆಕರ್ಷಣೆಗಳ ಬಗ್ಗೆ ತಿಳಿದರೆ ನಿಜಕ್ಕೂ ಆಶ್ಚರ್ಯಗೊಳ್ಳುತ್ತದೆ. ಮಧ್ಯಪ್ರದೇಶದಲ್ಲಿರುವ ಈ ಖಜುರಾಹೋ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಹೆಚ್ಚು ಪ್ರಖ್ಯಾತಿ ಪಡೆದಿದೆ. ವಾಸ್ತವವಾಗಿ ಈ ಅದ್ಭುತವಾದ ಸ್ಮಾರಕವು ಕಾಮಪ್ರಚೋದಕ ಮತ್ತು ಇಂದ್ರಿಯ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಿದೆ. ಈ ದೇವಾಲಯವು ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿದೆ. ಬುಂದೇಲಖಂಡ್ ಎಂಬ ಪ್ರದೇಶದಲ್ಲಿ ನೆಲೆಗೊಂಡಿರುವ ಒಂದು ಸಣ್ಣ ಪಟ್ಟಣ ಇದಾಗಿದ್ದು, ಮಧ್ಯಕಾಲೀನ ಕಾಲದ ಭಾರತೀಯ ವಾಸ್ತುಶಿಲ್ಪ ಮತ್ತು ಅದರ ಸಂಸ್ಕೃತಿಯ ಅದ್ಭುತ ಉದಾಹರಣೆಯಾಗಿದೆ. ಇನ್ನು ವಾಸ್ತುಶಿಲ್ಪದ ವಿಷಯಕ್ಕೆ ಬಂದರೆ, ಈ ಹಿಂದೂ ಮತ್ತು ಜೈನ ದೇವಾಲಯಗಳು ವಾಸ್ತುಶೈಲಿಯ ಮಿಶ್ರಣವನ್ನು ಹೊಂದಿದೆ. ಪಚ್ಮರ್ಹಿಯು ಏಕೈಕ ಗಿರಿಧಾಮವಾಗಿದೆ ಮತ್ತು ಇದು ಮಧ್ಯಪ್ರದೇಶದ ಅತಿ ಎತ್ತರದ ಪ್ರದೇಶವೂ ಹೌದು. ಪಚ್ಮರ್ಹಿಯನ್ನು ಸಾತ್ಪುರ್ ಕಿ ರಾಣಿ ಅಥವಾ ಸಾತ್ಪುರ್ ಶ್ರೇಣಿಯ ರಾಣಿ ಎಂದು ಕರೆಯಲಾಗುತ್ತದೆ. ಸಮುದ್ರ ಮಟ್ಟದಿಂದ 1.067 ಮೀಟರ್ ಎತ್ತರದಲ್ಲಿರುವ ಈ ಗಿರಿಧಾಮವು ಯುನೆಸ್ಕೋ ಬಯೋಸ್ಫಿಯರ್ ರಿಸರ್ವ್ನ ಒಂದು ಭಾಗವಾಗಿದೆ. ಇಲ್ಲಿ ನೀವು ಅನೇಕ ವೈವಿಧ್ಯಮಯ ಪ್ರಾಣಿಗಳು ನೋಡಬಹುದು. ಅಚ್ಚರಿಗೊಳಿಸುವ ಗುಹೆಗಳನ್ನು ನೀವು ಇಲ್ಲಿ ಕಾಣಬಹುದು. ಸ್ಥಳ ಪುರಾಣದ ಪ್ರಕಾರ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಈ ಗುಹೆಗಳಲ್ಲಿ ಕೆಲವು ಕಾಲ ವಾಸವಿದ್ದರು ಎನ್ನಲಾಗುತ್ತದೆ. ಗ್ವಾಲಿಯರ್ ಮಧ್ಯಪ್ರದೇಶ ರಾಜ್ಯದಲ್ಲಿರುವ ಒಂದು ಐತಿಹಾಸಿಕ ನಗರ. ಬೆಟ್ಟದ ಮೇಲೆ ನೆಲೆಸಿರುವ ಈ ಕೋಟೆಯು ಬಹಳ ಜನಪ್ರಿಯವಾಗಿದೆ. ಈ ಸುಂದರವಾದ ಕೋಟೆಯು ಅದ್ಭುತವಾದ ದೇವಾಲಯಗಳನ್ನು ಹೊಂದಿದೆ. ಗ್ವಾಲಿಯರ್ ರಾಜ ಸುರ್ಚೇಸನ್ ಸ್ಥಾಪಿಸಿದ ಐತಿಹಾಸಿಕ ನಗರ. ಭಾರತದ ಅತ್ಯಂತ ಶ್ರೇಷ್ಠ ರಾಜ ಮನೆತನದವರ ಒಂದು ಕಾಲದಲ್ಲಿ ವಾಸಿಸುತ್ತಿದ್ದ ನಗರ. ಮಧ್ಯಪ್ರದೇಶದ ಈ ಕನ್ಹಾ ರಾಷ್ಟ್ರೀಯ ಉದ್ಯಾನವನ ಭಾರತದ ಅತ್ಯಂತ ಜನಪ್ರಿಯ ಉದ್ಯಾನವನ ಮಾತ್ರವಲ್ಲ, ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನವೂ ಹೌದು. 22 ಜಾತಿಯ ದೊಡ್ಡ ಸಸ್ತನಿಗಳಲ್ಲಿ ರಾಯಲ್ ಬೆಂಗಾಲ್ ಹುಲಿಗಳು ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಭಾರತದ ಅತ್ಯುತ್ತಮ ಹುಲಿ ಮೀಸಲುಗಳಲ್ಲಿ ಒಂದಾದ ಇಂದಿನ ಪ್ರದೇಶವು 940 ಕಿಲೋಮೀಟರ್ ಚದರದಲ್ಲಿ ವ್ಯಾಪಿಸಿದೆ. ಇಲ್ಲಿ ನೋಡಬಹುದಾದ ಅನೇಕ ಬಗೆಯ ಪ್ರಾಣಿಗಳು ನೆಲೆಯಾಗಿವೆ. ಧನ್ಯವಾದಗಳು ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ನೀವು ನೀಡುವ ಲೈಕ್ ಈ ಮಾಹಿತಿಯನ್ನು ಇನ್ನಷ್ಟು ಜನರಿಗೆ ತಲುಪಲು ಸಹಾಯವಾಗುತ್ತದೆ. ಧನ್ಯವಾದಗಳು.